ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಂಪಿಯ ನದಿ ತೀರದಲ್ಲಿ ಹರಿಯುವ ತುಂಗಭದ್ರಾ ಅಂದಿನ ಅಲೆಗಳು ಶತಮಾನಗಳಿಂದಲೂ ಒಂದೇ ನಾದವನ್ನು ಹೊತ್ತು ತಂದಿವೆ. ಅದು ಪುರಂದರದಾಸರ ಕೀರ್ತನೆಗಳ ದಿವ್ಯ ಪ್ರತಿಧ್ವನಿ. ಸ್ನೇಹಿತರೆ, ಈ ದಿನ ನಾವು ನೋಡೋಣ ಹಂಪಿಯ ತುಂಗಭದ್ರಾ ನದಿ ತಟದಲ್ಲಿರುವ ಪುರಂದರ ಮಂಟಪ. ಪುರಂದರದಾಸರು ಕ್ರಿಸ್ತ ಶಕ 1484ರಲ್ಲಿ ಜನಿಸಿದರು. ಅವರ ಮೂಲ ಹೆಸರು ಶ್ರೀನಿವಾಸ ನಾಯಕ. ಅವರು ಶ್ರೀಮಂತ ಬಂಗಾರದ ವ್ಯಾಪಾರಿಯಾಗಿ ಜೀವನ ಸಾಗಿಸ್ತಾ ಇದ್ದರು. ಅವರ ಜೀವನದಲ್ಲಿ ಐಶ್ವರ್ಯ, ಆಭರಣ, ವೈಭವ ಎಲ್ಲವೂ ಇತ್ತು. ಆದರೆ ಭಕ್ತಿಯ ಶಾಂತಿ ಮಾತ್ರ ಇರಲಿಲ್ಲ. ಒಂದು ದಿನ ದೇವರ ದಿವ್ಯ ಲೀಲೆಯಿಂದ ಅವರ ಮನಸ್ಸು ಸಂಪೂರ್ಣ ಬದಲಾಗಿತ್ತು. ಅವರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಬಿಟ್ಟು ಭಕ್ತಿಯ ದಾರಿಯಲ್ಲಿ ನಡೆದರು. ಸ್ನೇಹಿತರೆ, ನಿಮಗೆ ಕಾಣ್ತಿದೆಯಲ್ಲ ತುಂಗಭದ್ರಾ ನದಿ ದಡದಲ್ಲಿ, ಅದುವೇ ಪುರಂದರ ಮಂಟಪ. ಪುರಂದರ ಮಂಟಪದ ಎದುರಿಗಿದೆ ಋಷಿಮುಖ ಪರ್ವತ. ಅದರ ಬಲಗಡೆಯಿಂದ ನೀವು ನೋಡಿದರೆ ಅಂಜನಾದ್ರಿ ಪರ್ವತ ಕೂಡ ನೋಡ್ಬೋದು, ಮತ್ತು ಪಕ್ಕದಲ್ಲಿ ಗಂಧಮಾಧವನ ಪರ್ವತ ಕೂಡ ನೀವು ನೋಡ್ಬೋದು. ತುಂಬ ಅಪರೂಪದ ಸ್ಥಳ ಇದು. ಪುರಂದರದಾಸರು ಶ್ರೀಮಂತ ವ್ಯಾಪಾರಿಯಿಂದ ಅವರ ಸಂತನಾಗಿ ಭಕ್ತಿಯ ಚಳವಳಿಯ ನಾಯಕನಾಗಿ ಹೊರಹೊಮ್ಮಿದರು. ತುಂಬ ಸುಂದರ ಪರಿಸರ ಇಲ್ಲಿ ನೋಡ್ಬೋದು. ಅಂಜನಾದ್ರಿ ಬೆಟ್ಟ. ಪುರಂದರದಾಸರು ಮಧ್ವಯತಿ ವ್ಯಾಸತೀರ್ಥರ ಅನುಯಾಯಿಯಾಗಿದ್ದರು. ಅವರಿಂದಲೇ ಅವರು ಪುರಂದರದಾಸ ಎಂಬ ದಾಸನಾಮ ಪಡೆದರು. ಆ ಕಾರಣಕ್ಕೆ ಪುರಂದರದಾಸರನ್ನು ಇಂದಿಗೂ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಗೌರವಿಸಲಾಗುತ್ತದೆ. ಅವರು ಸಾವಿರಾರು ಕೀರ್ತನೆಗಳನ್ನು ರಚಿಸಿದರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪುರಂದರದಾಸರು ಬರೆದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬ ಹಾಡು ನನಗೆ ತುಂಬ ಇಷ್ಟ. ಅದರ ಜೊತೆಗೆ ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡ ಉಚ್ಚಪ್ಪಗಳಿರು ಎಂಬ ಹಾಡು ಕೂಡ ತುಂಬ ಖ್ಯಾತಿ ಪಡೆದಿದೆ. ಪುರಂದರ ಮಂಟಪ ಇರೋದು ವಿಠಲಾಪುರದ ಪಶ್ಚಿಮ ದಿಕ್ಕಿನಲ್ಲಿ, ಅಂದರೆ ಈಗಿನ ವಿಜಯ ವಿಠಲ ದೇವಸ್ಥಾನದ ಹಿಂಭಾಗದಲ್ಲಿ ಕೋಟೆಯ ಗೋಡೆಗೆ ಆನಿಕೊಂಡು ಈ ಪುರಂದರ ಮಂಟಪ ನಿಂತಿದೆ. 16ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ಪುರಾತನ ಮಂಟಪ 60 ಕಂಬಗಳಿಂದ ನಿರ್ಮಿಸಲ್ಪಟ್ಟಿದೆ. ಈ ಮಂಟಪದ ಕಂಬಗಳು ಚೌಕಾಕಾರವಾಗಿದ್ದು ಅವುಗಳ ಮೇಲೆ ಸರಳವಾದ ಬಂಡೆಯ ಚಾವಣಿಯನ್ನು ಎತ್ತಿ ಹಿಡಿದಿವೆ. ಸೂರ್ಯೋದಯದ ಬೆಳಕಿನಲ್ಲಿ ಈ ಕಂಬಗಳ ನೆರಳುಗಳು ತುಂಗಭದ್ರಾ ನದಿ ತೀರದಲ್ಲಿ ಒಂದು ಭಾವಪೂರ್ಣ ದೃಶ್ಯವನ್ನು ನಿರ್ಮಿಸುತ್ತವೆ. ಅದನ್ನು ನೋಡುವವರು ಶಬ್ದವಿಲ್ಲದೆ ನಾದವನ್ನು ಅನುಭವಿಸುತ್ತಾರೆ. ಎಷ್ಟು ಸುಂದರವಾಗಿ ತುಂಗಭದ್ರೆ ಹರಿತಿದ್ದಾಳೆ ನೋಡ್ಬೋದು ನೀವು. ಇಲ್ಲಿ ಎದುರಿಗೆ ನಿಮಗೆ ಕಾಣೋದೇ ಋಷಿಮುಖ ಪರ್ವತ, ಅಂದರೆ ಸಪ್ತ ಋಷಿಗಳು ತಪಸ್ಸು ಮಾಡಿದ ಸ್ಥಳ ಇದು. ಅಂಥ ಸ್ಥಳದಲ್ಲಿ ಈ ಪುರಂದರ ಮಂಟಪ ಇದೆ. ತುಂಗಭದ್ರಾ ನದಿಯ ಜುಳು ಜುಳು ಶಬ್ದದ ನಿನಾದದಲ್ಲಿ ನಮ್ಮನ್ನು ನಾವೇ ಮರ್ತೋಗ್ಬಿಡ್ತೀವಿ. ಹಕ್ಕಿಗಳ ಚಿಲಿಪಿಲಿ ಶಬ್ದ ನಮ್ಮ ಮನಸ್ಸಿಗೆ ಒಂದು ಮುದ ನೀಡುತ್ತದೆ. ಇಲ್ಲಿ ತುಂಗಭದ್ರೆ ಉತ್ತರಕ್ಕೆ ಹರಿತಿದ್ದಾಳೆ. ಈ ಭಾಗದಲ್ಲಿ ಮಂಟಪ ಯಾವ ರೀತಿ ಇದೆ ಅಂತ ನೋಡ್ಬೋದು. ತುಂಬ ಕ್ಲೀನಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ. ಸೊ ಬನ್ನಿ ಈಗ ಮಂಟಪದ ಒಳಗೆ ಹೋಗೋಣ. ಪುರಂದರದಾಸರ ಮಂಟಪ ಅನ್ನೋ ಬೋರ್ಡ್ ನಿಮಗೆ ಕಾಣುತ್ತೆ, ಕಲ್ಲಿನ ಮೇಲೆ ಕೆತ್ತಿದ್ದು. ಈ ಮಂಟಪದ ಒಳಗಡೆ ಹೋಗ್ತಿದ್ದಾಗೆ ನಮಗೆ ಎದುರಿಗೆ ಕಾಣೋದು ತುಂಗಭದ್ರಾ ನದಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸ್ಥಳ. ಇದು 60 ಕಂಬಗಳ ಮಂಟಪ. ಇದು ನೀವು ನೋಡ್ತಾ ಇದ್ದೀರಿ ಪುರಂದರದಾಸರ ಮಂಟಪ.
ಎಷ್ಟು ಚಾವಣಿ ಎಷ್ಟು ಗಟ್ಟಿಯಾಗಿದೆ. ಇದನ್ನು ಮರು ನಿರ್ಮಾಣ ಮಾಡಿದ್ದಾರೆ, ತುಂಬ ಕ್ಲೀನಾಗಿ ಕೂಡ ಇಟ್ಕೊಂಡಿದ್ದಾರೆ ಈ ಸ್ಥಳನ. ಈ ಮಂಟಪದ ಮಧ್ಯದಲ್ಲಿರುವ ಒಂದು ವಿಶೇಷ ಕಂಬದಲ್ಲಿ ಪುರಂದರದಾಸರ ಶಿಲ್ಪವನ್ನು ಕೆತ್ತಲಾಗಿದೆ. ಅಲ್ಲಿ ಅವರು ಕೈಯಲ್ಲಿ ತಂಬೂರಿ ಹಿಡಿದು ಕೀರ್ತನೆ ಹಾಡುತ್ತಿರುವಂತೆಯೇ ಕಾಣುತ್ತಾರೆ. ಆ ಶಿಲೆಯ ಮುಖದ ನಗು, ಕಣ್ಣುಗಳ ಭಾವ ಎಲ್ಲವೂ ದಾಸರ ಭಕ್ತಿಯನ್ನು ಜೀವಂತಗೊಳಿಸುತ್ತವೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಿ ಪುರಂದರದಾಸರ ಒಂದು ಮೂರ್ತಿಯನ್ನು. ತುಂಗಭದ್ರೆ ಯಾವ ರೀತಿ ಜುಳು ಜುಳು ಹರಿಯುತ್ತಿದ್ದಾಳೆ ನೋಡಿ. ಇಲ್ಲಿ ಈ ಶಬ್ದ ಕೇಳುವುದೇ ಒಂದು ಆನಂದ. ಈ ಮಂಟಪದಲ್ಲಿ ಕುಳಿತುಕೊಂಡು ಪ್ರಶಾಂತವಾಗಿ ನೀವು ಧ್ಯಾನ ಮಾಡಬಹುದು. ನೀವೀಗ ಹೊರಗಡೆಯಿಂದ ಈ ಮಂಟಪ ಯಾವ ರೀತಿ ಕಾಣ್ತಾ ಇದೆ ನೋಡ್ಬೋದು. ಸುಂದರವಾದ ಒಂದು ಮಂಟಪ, ತುಂಬ ತಂಪಾಗಿದೆ. ಇಲ್ಲಿ ಈ ಸ್ಥಳಕ್ಕೆ ಬಂದಾಗ ನಿಮಗೆ ಖಂಡಿತ ನೆಮ್ಮದಿ ಸಿಗುತ್ತೆ. ಸಂಜೆಯ ತುಂಗಭದ್ರಾ ಗಾಳಿ ಆ ಶಿಲೆಗೆ ತಾಕಿದಾಗ ಪುರಂದರದಾಸರ ನಾದವೇ ಮೊಳಗಿದಂತೆ ಅನಿಸುತ್ತದೆ. ಪುರಂದರದಾಸರು ಈ ಮಂಟಪದಲ್ಲಿ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆಂದು ನಂಬಲಾಗುತ್ತದೆ. ಇಲ್ಲಿ ನಾದ, ಕಲೆ ಮತ್ತು ಭಕ್ತಿ ಒಂದೇ ಅಸ್ತಿತ್ವದಲ್ಲಿ ಬೆರೆತಿವೆ. ಪ್ರತಿ ಕಂಬವು ಒಂದು ಕೀರ್ತನೆಯ ಕಥೆ ಹೇಳುತ್ತದೆ. ನಾದವನ್ನು ಕೇಳಲು ಕಿವಿ ಬೇಕಿಲ್ಲ, ಹೃದಯ ಸಾಕು. ಪುರಂದರದಾಸದ ಕೀರ್ತನೆಗಳಲ್ಲಿ ಭಕ್ತಿ ಮಾತ್ರವಲ್ಲ, ಮಾನವ ಜೀವನದ ಸತ್ಯ, ತ್ಯಾಗ, ನಂಬಿಕೆಯ ಪಾಠಗಳಿವೆ. ಅವರು ಹಾಡಿದ ಕೀರ್ತನೆಗಳಲ್ಲಿ ಹಲವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮತ್ತು ನನಗಿಷ್ಟವಾದದ್ದು ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡ ಹುಚ್ಚಪ್ಪಗಳಿರೆಂಬ ಹಾಡು ನನಗೆ ಭಾಳ ಇಷ್ಟ. ಪುರಂದರದಾಸರು ಬರೆದ ಪ್ರತಿ ಪದ್ಯವೂ ಒಂದು ದಾರ್ಶನಿಕ ಗ್ರಂಥದಂತೆ. ಈ ಸ್ಥಳ ತುಂಬ ಸೊಗಸಾಗಿದೆ. ಎಷ್ಟು ಹೊತ್ತು ಕುಳಿತರೂ ಟೈಮ್ ಹೋಗಿದ್ದೇ ನಮಗೆ ಗೊತ್ತಾಗೋದಿಲ್ಲ. ಸ್ನೇಹಿತರೆ, ಮಂಟಪದ ಮಧ್ಯದಲ್ಲಿರುವ ಒಂದು ಕಂಬದಲ್ಲಿ ಪುರಂದರದಾಸರ ಕೆತ್ತನೆಯನ್ನು ನೀವು ನೋಡ್ಬೋದು. ತುಂಬ ಸುಂದರವಾಗಿ ಕೆತ್ತಿದ್ದಾರೆ ಇದನ್ನು ಪುರಂದರದಾಸರು. ಪುರಂದರದಾಸರ ಉಬ್ಬು ಶಿಲ್ಪವನ್ನು ನೀವು ನೋಡ್ತಾ ಇದ್ದೀರಿ. ಪುರಂದರದಾಸರು ಕೇವಲ ಕೀರ್ತನೆಗಾರರಲ್ಲ, ಅವರು ಕರ್ನಾಟಕ ಸಂಗೀತದ ಆಧಾರಶಿಲೆ. ಇಂದಿನ ಎಲ್ಲ ರಾಗಗಳು, ತಾಳಗಳು, ಪಾಠಗಳು ಅವರ ಸ್ಥಳೀಯ ಪಾಠಗಳಿಂದ ಆರಂಭವಾಗಿವೆ. ಈ ಕಾರಣಕ್ಕೆ ಅವರು ಸಂಗೀತದ ಪಿತಾಮಹ ಅಂದರೂ ಕೂಡ ತಪ್ಪಿಲ್ಲ. ಹಂಪಿ ತುಂಗಭದ್ರಾ ನದಿ ತೀರದ ಈ ಪವಿತ್ರ ನಾಡಿನಲ್ಲಿ ಕಲ್ಲುಗಳು ಮಾತನಾಡುತ್ತವೆ. ನದಿಯ ಹರಿವು ಭಕ್ತಿಯ ನಾದವನ್ನು ಹೊತ್ತು ತರುತ್ತದೆ. ಆ ನಾದದ ಮಧ್ಯದಲ್ಲಿ ಶಾಂತವಾಗಿ ನಿಂತಿರುವುದು ಪುರಂದರ ಮಂಟಪ. ನಾನು ಕುಳಿತಿದ್ದ ಸ್ಥಳದಲ್ಲಿಯೇ ಒಂದು ನೀರಾವಿತ್ತು. ನಾನು ಅದನ್ನು ನೋಡಿರಲಿಲ್ಲ. ಅದು ಮೇಲೆ ಕತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು, ಆಗಲಿಲ್ಲ. ನೋಡಿ ಎಷ್ಟು ಫಾಸ್ಟ್ ಹೋಗ್ತದೆ ಇದು. ನೀರಾವಂತೆ ಇದು. ಪುರಂದರದಾಸರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಪುರಂದರ ಆರಾಧನೆ ಸಂಗೀತ ಉತ್ಸವ ಆಯೋಜನೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ
ದೇಶದ ನಾನಾ ಭಾಗಗಳಿಂದ ಸಂಗೀತ ತಜ್ಞರು, ಭಕ್ತರು, ಸಂಶೋಧಕರು ಹಂಪಿಗೆ ಆಗಮಿಸುತ್ತಾರೆ. ತುಂಗಭದ್ರಾ ತೀರದಲ್ಲಿ ನಡೆಯುವ ಕೀರ್ತನೆಗಳ ನಾದವು ಹಂಪಿಯ ಕಲ್ಲುಗಳಿಗೂ ಜೀವ ತುಂಬುತ್ತದೆ ಎಂಬುದು ಭಕ್ತರ ನಂಬಿಕೆ. ಸ್ನೇಹಿತರೆ, ಹಂಪಿಯ ಪುರಂದರ ಮಂಟಪ ಕೇವಲ ಕಲ್ಲುಗಳ ಕಟ್ಟಡವಲ್ಲ, ಅದು ನಾದದ ಮಂದಿರ, ಭಕ್ತಿ ನಿಲಯ. ಅಲ್ಲಿ ಪ್ರತಿಯೊಂದು ಕಂಬವೂ ಒಂದು ಕೀರ್ತನೆಯ ನೆನಪು, ಪ್ರತಿಯೊಂದು ಅಲೆ ಪುರಂದರದಾಸರ ನಾಮಸ್ಮರಣೆ. ಭಕ್ತಿಯು ಬಂಗಾರಕ್ಕಿಂತ ದೊಡ್ಡದು, ನಾದವು ನಿಶಬ್ದಕ್ಕಿಂತ ಪ್ರಬಲ. ಪುರಂದರದಾಸರ ನಾದವು ಕಾಲದಾಚೆಯ ಶಕ್ತಿಯಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಪುರಂದರ ಮಂಟಪ. ಮತ್ತಷ್ಟು ಇಂಥ ವಿಡಿಯೋಗಳಿಗಾಗಿ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಹೈಪ್ ಮಾಡಿ. ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಧನ್ಯವಾದಗಳು.